ಪಾಯಲ್ ಅವರ ಪಕ್ಕದಿಂದ ಒಬ್ಬ ಬೈಕ್ ಸವಾರ ಪರಿಮಳಯುಕ್ತ ಸುಗಂಧವನ್ನು ಹೊರಸೂಸುತ್ತಾ ಚುರುಕಾಗಿ ಹಾದುಹೋದ. ಉಫ್! ಜನರಲ್ಲಿ ಸ್ವಲ್ಪವೂ ಟ್ರಾಫಿಕ್ ನಿಯಮಗಳ ಅರಿವೂ ಇಲ್ಲ ಎಂದು ಪಾಯಲ್ ಕೋಪದಿಂದ ಅಂದುಕೊಂಡಳು. ಅವಳ ವಾಹನ ಸ್ವಲ್ಪ ಅಲುಗಾಡಿತ್ತು, ಆದರೆ ಅದನ್ನು ಸಮತೋಲನದಲ್ಲಿಟ್ಟುಕೊಳ್ಳಲು ಅವಳು ಯಶಸ್ವಿಯಾದಳು. ನಿಜಕ್ಕೂ ರಸ್ತೆಯಲ್ಲಿ ಭಾರೀ ಟ್ರಾಫಿಕ್ ಇತ್ತು. ಆ ಬೈಕ್ ಸವಾರ ಚುರುಕಾಗಿ ಹೊರಬರದಿದ್ದರೆ 2 ವಾಹನಗಳ ನಡುವೆ ಡಿಕ್ಕಿ ಆಗುತ್ತಿತ್ತು. ಸಂಜೆ ಕಚೇರಿಯ ಮುಂದೆ ರಸ್ತೆಯಲ್ಲಿ ಜನಸಂದಣಿ ಹೆಚ್ಚಾಗುತ್ತದೆ. ಸೂರ್ಯ ಅಸ್ತಮಿಸುತ್ತಿದ್ದಂತೆ ಜನರು ಖರೀದಿಗೆ ಹೊರಡುತ್ತಾರೆ ಮತ್ತು ಕಚೇರಿಗಳು ಮುಚ್ಚುವ ಸಮಯವೂ ಅದೇ ಸಮಯದಲ್ಲಿರುತ್ತದೆ. ಸ್ವಲ್ಪ ದೂರ ಹೋದಾಗ ಆ ಬೈಕ್ ಸವಾರ ಮತ್ತೆ ಅವಳ ಎಡಭಾಗದಲ್ಲಿ ಕಾಣಿಸಿಕೊಂಡು ನಿಲ್ಲಿಸಿ ಕ್ಷಮಿಸಿ ಮೇಡಂ ಎಂದನು. ಪರವಾಗಿಲ್ಲ ಎಂದು ಪಾಯಲ್ ಸ್ವಲ್ಪ ಅಸಹಾಯಕತೆಯಿಂದ ಹೇಳಿದಳು. ಆದರೆ ಮನಸ್ಸಿನಲ್ಲಿ ರಸ್ತೆ ಮಧ್ಯೆ ನಿಂತು ಕ್ಷಮೆ ಕೇಳುವುದು ಎಂತಹ ದುಃಖ ಎಂದು ಅಂದುಕೊಂಡಳು. ಕ್ಷಮೆ ಕೇಳಿದರೆ ಸಾಕಲ್ಲ ಆಂಟಿಯೇ ಎಂದು ಒಂದು ಚಿಕ್ಕ ಮಗುವಿನ ಧ್ವನಿ ಕೇಳಿಸಿತು. ಪಾಯಲ್ ಮೇಲೆ ನೋಡಿದಾಗ ಬೈಕ್ ಟ್ಯಾಂಕ್ ಮೇಲೆ ಕುಳಿತಿರುವ ಒಂದು ಸಣ್ಣ ಮಗು ತನ್ನತ್ತ ನೋಡುತ್ತಿದ್ದಳು. ಹೆಲ್ಮೆಟ್ ಒಳಗೆ ಆದಿತ್ಯ ಎಂಬ ಹೆಸರಿನ ಅವಳ ಮಗುವಿನ ತಂದೆ ಇದ್ದ. ಪಪ್ಪ, ಆಂಟಿ ಇನ್ನೂ ಕೋಪದಲ್ಲಿದ್ದಾರೆ. ಆಂಟಿ ಮುಖಕ್ಕೆ ಏನೂ ಕಟ್ಟಿಕೊಂಡಿದ್ದಾರೆ. ಪಾಯಲ್ ಮುಖಕ್ಕೆ ಉಡುಪನ್ನು ಕಟ್ಟಿಕೊಂಡಿದ್ದನ್ನು ನೋಡಿ ಮಗಳು ಕೇಳಿದಳು. ಮಗು, ನಾನು ಕೋಪದಲ್ಲಿಲ್ಲ, ಈಗ ಹೋಗು ಎಂದು ಹೇಳಿ ಪಾಯಲ್ ಚುರುಕಾಗಿ ಮುಂದೆ ಹೋದಳು. ಮನೆಗೆ ಬಂದಾಗ ಅವಳ ಮೇಲೆ ಒಂದು ವಿಚಿತ್ರವಾದ ಭಾವನೆ ಆವರಿಸಿತು. ವರ್ಷಗಳ ನಂತರ ಅವಳ ಶಾಲಾ ದಿನಗಳು ನೆನಪಿಗೆ ಬಂದವು. ಎಲ್ಲ ಸ್ನೇಹಿತೆಯರೊಂದಿಗೆ ಆಡಿದ ಆಟಗಳು, 11ನೇ ತರಗತಿಯಲ್ಲಿ ಹೊಸ ವಿಷಯಗಳನ್ನು ಓದುವ ಉತ್ಸಾಹ ಅಥವಾ ವಯಸ್ಸಿನ ಹೊಸ ಹಂತದ ಪ್ರಭಾವ ಎಲ್ಲವೂ ಮಬ್ಬಾಗಿ ಬಣ್ಣಬಣ್ಣವಾಗಿ ಕಾಣುತ್ತಿತ್ತು. ವೈದ್ಯಳಾಗುವುದು ಅವಳ ಕನಸಾಗಿತ್ತು. ಆ ಕನಸನ್ನು ನನಸಾಗಿಸಲು ಅವಳು ಅಧ್ಯಯನದಲ್ಲಿ ತೊಡಗಿದ್ದಳು. ಎಲ್ಲಾ ಶಿಕ್ಷಕಿಯರಿಗೆ ಪಾಯಲ್ ತುಂಬಾ ಇಷ್ಟವಾಗಿದ್ದಳು, ಏಕೆಂದರೆ ಅವಳು ವಿಜ್ಞಾನದ ಜೊತೆಗೆ ಸಾಹಿತ್ಯದಲ್ಲೂ ಆಸಕ್ತಿ ಹೊಂದಿದ್ದಳು. ಅವಳ ಕನ್ನಡ ಪ್ರದರ್ಶನ ಅದ್ಭುತವಾಗಿತ್ತು. ಚಿತ್ರಕಲೆಯಲ್ಲಿ ಅವಳ ಆಸಕ್ತಿಯಿಂದಾಗಿ ಅವಳ ಪ್ರಾಜೆಕ್ಟ್ ವರ್ಕ್ ಇತರ ವಿದ್ಯಾರ್ಥಿಗಳಿಗೆ ಮಾದರಿಯಾಗಿತ್ತು. ಯಾವುದೇ ಶಿಕ್ಷಕರು ವಿದ್ಯಾರ್ಥಿಗಳಿಗೆ ಉತ್ತಮ ಪ್ರಾಜೆಕ್ಟ್ಗಳನ್ನು ತಯಾರಿಸುವ ಬಗ್ಗೆ ಹೇಳಬೇಕಾದಾಗ ಅವರು ಪಾಯಲ ಪ್ರಾಜೆಕ್ಟ್ಗಳನ್ನು ತರಿಸಿಕೊಳ್ಳುತ್ತಿದ್ದರು. ದೊಡ್ಡ ಶಾಲೆಯಲ್ಲಿ ಓದಿಸಬೇಡಿ, ಹುಡುಗಿಯರು ಹಾಳಾಗುತ್ತಾರೆ ಎಂದು ಅಮ್ಮ ಅಡ್ಮಿಷನ್ ಸಮಯದಲ್ಲಿ ತಂದೆಯವರಿಗೆ ಹೇಳಿದರು. ನೀನು ಚಿಂತೆ ಮಾಡಬೇಡ, ನಮ್ಮ ಮಗಳು ಅಂಥ ಕೆಲಸ ಮಾಡುವುದಿಲ್ಲ, ನಮ್ಮ ಹೆಸರನ್ನು ತರುತ್ತಾಳೆ ಎಂದು ಅವರು ಹೇಳಿದರು. ತಂದೆ ಪಾಯಲ್ ಪರವಾಗಿ ತೀರ್ಮಾನಿಸಿದರು. ತಲೆಬಾಗಿಸಿ ಕುಳಿತಿದ್ದ ಪಾಯಲ್ ತಂದೆಯ ಮಾತುಗಳನ್ನು ಮನಸ್ಸಿನಲ್ಲಿಟ್ಟುಕೊಂಡಳು. ಶಾಲೆಯಲ್ಲಿ ಅವಳು ಹುಡುಗಿಯರ ಗುಂಪಿನಲ್ಲಿಯೇ ಇರುತ್ತಿದ್ದಳು. ಸಹಪಾಠಿ ಹುಡುಗರೊಂದಿಗೆ ಸ್ವಲ್ಪಮಟ್ಟಿಗೆ ಮಾತನಾಡುತ್ತಿದ್ದರೂ ಅವರಿಂದ ದೂರವೇ ಇರುತ್ತಿದ್ದಳು. ಅನೇಕ ಹುಡುಗರು ಅವಳ ವರ್ತನೆಯನ್ನು ನೋಡಿ ಅವಳನ್ನು ಅಹಂಕಾರಿ ಎಂದು ಕರೆಯುತ್ತಿದ್ದರು ಅಥವಾ ಅವಳ ಕಪೋರತೆಯಿಂದ ಮಾತನಾಡಲು ಧೈರ್ಯ ಮಾಡುತ್ತಿರಲಿಲ್ಲ. ಒಂದು ದಿನ ಪಾಯಲ್ ಸಹಪಾಠಿ ಅಶೋಕ್ ಅವಳಿಗೆ ಪ್ರೇಮಪತ್ರ ಬರೆದು ನೋಟ್ಬುಕ್ಕಿನಲ್ಲಿ ಇಟ್ಟನು. ಆ ಪತ್ರ ಹೇಮಾರ ಕೈಗೆ ಸಿಕ್ಕಿತು. ಕ್ಲಾಸ್ನ ಎಲ್ಲ ಹುಡುಗಿಯರು ಪಾಯಲ್ ಅನ್ನು ಕೀಟಲೆ ಮಾಡಲು ಪ್ರಾರಂಭಿಸಿದರು. ನೀನು ಬಹಳ ಅಮಾಯಕಿ ಎಂದು ಕಾಣಿಸುತ್ತೀಯ, ಆದರೆ ಒಂದು ದಿನ ನೀನು ಈ ರೀತಿನೂ ಮಾಡುವೆ ಎಂದು ನಮಗೆ ಗೊತ್ತಿರಲಿಲ್ಲ ಎಂದು ಹೇಮಾ ಗಂಭೀರವಾಗಿ ಹೇಳಿದಳು. ಎಲ್ಲ ಹುಡುಗಿಯರು ನಕ್ಕರು. ಆದರೆ ಪಾಯಲ್ ಕೋಪಗೊಂಡು ಅಶೋಕ್ನ ಪ್ರೇಮಪತ್ರವನ್ನು ತಕ್ಷಣ ಪ್ರಿನ್ಸಿಪಾಲ ಮುಂದೆ ಇಟ್ಟಳು. ಅದಾದ ಮೇಲೆ ಅಶೋಕನಿಗೆ ಪ್ರಿನ್ಸಿಪಾಲ್ ಬಹಳ ಬೈದು ಕಳಿಸಿದರು. ಭವಿಷ್ಯದಲ್ಲಿ ಶಾಲೆ ಮತ್ತು ಕೋಚಿಂಗ್ನ ಯಾವುದೇ ಹುಡುಗ ಪಾಯಲ್ ಮುಂದೆ ಯಾವುದೇ ಪ್ರಸ್ತಾಪ ಇಡಲು ಸಾಹಸ ಮಾಡಲಿಲ್ಲ. ಹುಡುಗರ ಗುಂಪಿನಲ್ಲಿ ಆಗಾಗ್ಗೆ ಹೇಳುತ್ತಿದ್ದರು, ಝಾನ್ಸಿ ರಾಣಿಯ ಮುಂದೆ ಹೋಗಬೇಡಿ, ಇಲ್ಲದಿದ್ದರೆ ನಿಮ್ಮ ಜೀವಕ್ಕೆ ಅಪಾಯವಿದೆ. ಈ ಘಟನೆಯ ನಂತರ ಪಾಯಲ್ ತನ್ನನ್ನು ತಾನು ಅಧ್ಯಯನದಲ್ಲಿ ತೊಡಗಿಸಿಕೊಂಡಳು. ಪಾಯಲ್ ಮತ್ತು ಹೇಮಾ ನಡುವೆ ಆಳವಾದ ಸ್ನೇಹವಿತ್ತು. ಇಬ್ಬರ ವ್ಯಕ್ತಿತ್ವಗಳು ಪರಸ್ಪರ ಭಿನ್ನವಾಗಿದ್ದವು, ನದಿಯ 2 ದಂಡೆಗಳಂತೆ, ಆದರೆ ಪ್ರೀತಿ ಮತ್ತು ಸ್ನೇಹದ ಜಲಧಾರೆ ಅವರನ್ನು ಒಟ್ಟಿಗೆ ಹಿಡಿದಿಟ್ಟಿತ್ತು. ಪಾಯಲ್ ಶಾಂತ ಸರೋವರದಂತಿದ್ದರೆ ಹೇಮಾ ಮಳೆಗಾಲದಲ್ಲಿ ಉಕ್ಕಿ ಹರಿಯುವ ನದಿಯಂತಿದ್ದಳು. ಇಬ್ಬರ ಕುಟುಂಬದ ಸ್ಥಿತಿಯಲ್ಲೂ ಆಕಾಶ ಪಾತಾಳ ವ್ಯತ್ಯಾಸವಿತ್ತು. ಪಾಯಲ್ ಸರ್ಕಾರಿ ಶಾಲಾ ಶಿಕ್ಷಕರ ಮಗಳು ಆಗಿದ್ದರೆ ಹೇಮಾ ಒಬ್ಬ ವ್ಯಾಪಾರಸ್ಥರ ಮಗಳು. ಹೇಮಾಳ ಆದಿತ್ಯನೆಡೆಗಿನ ಆಕರ್ಷಣೆ ಯಾರಿಂದಲೂ ಮರೆಮಾಚಲ್ಪಟ್ಟಿರಲಿಲ್ಲ. ಆದರೆ ಪುಸ್ತಕ ಪ್ರಿಯ ಎಂದು ಕರೆಯಲ್ಪಡುವ ಆದಿತ್ಯನಿಗೆ ಹೇಮಾಳಲ್ಲಿ ಯಾವುದೇ ಆಸಕ್ತಿ ಇರಲಿಲ್ಲ. ಹೌದು, ಅನನ್ಯ ಮತ್ತು ನಿತಿನ್, ಪ್ರೀತಿ ಮತ್ತು ದೀಪಕ್ ಮುಂತಾದ ಹಲವು ಜೋಡಿಗಳು ಶಾಲೆಯಲ್ಲಿ ಒಟ್ಟಿಗೆ ಓದಿ ನಂತರ ಒಬ್ಬರನ್ನೊಬ್ಬರು ವಿವಾಹವಾಗುವ ಕನಸು ಕಂಡಿದ್ದರು. ಒಮ್ಮೆ ಜೀವಶಾಸ್ತ್ರ ಉಪನ್ಯಾಸಕಿ ಅನಾಮಿಕಾ ಮೇಡಂ ಮಾತನಾಡುತ್ತಾ ಹೇಳಿದರು, ನೀವು ಓದುವ ವಯಸ್ಸಿನಲ್ಲಿದ್ದೀರಿ.
ರೊಮ್ಯಾನ್ಸ್ನ ಭೂತವನ್ನು ನಿಮ್ಮ ಮನಸ್ಸಿನಿಂದ ತೆಗೆದುಹಾಕುವುದು ಉತ್ತಮ. ಕ್ಲಾಸ್ನ ಭವಿಷ್ಯದ ಜೋಡಿಗಳು ಮ್ಯಾಡನ್ ಅವರನ್ನು ತುಂಬಾ ಒಳಗೊಳಗೆ ನಿಂದಿಸತೊಡಗಿದರು. ಅವರ ಮಾತುಗಳಲ್ಲಿ ಅಡಗಿದ್ದ ಸತ್ಯವನ್ನು ಅವರ ಅಪಕ್ವ ಮನಸ್ಸುಗಳು ಅರ್ಥ ಮಾಡಿಕೊಳ್ಳಲಿಲ್ಲ. ಎಷ್ಟು ಸುಂದರವಾಗಿದ್ದವು ಆ ದಿನಗಳು! ಪಾಯಲ್ ಮುಗುಳ್ನಕ್ಕು ಯೋಚಿಸತೊಡಗಿದಳು. ಪಾಯಲ್ ಬಾಲ್ಕನಿಗೆ ಬಂದಳು. ಗುನುಗುತ್ತಾ ಮುಂದಿನ ಮೈದಾನದಲ್ಲಿ ಆಡುತ್ತಿದ್ದ ಮಕ್ಕಳನ್ನು ನೋಡುವುದು ಅವಳಿಗೆ ತುಂಬಾ ಇಷ್ಟವಾಗಿತ್ತು. ಇಂದು ಪಾಯಲ್ಗೆ ಏನೋ ಆಗಿತ್ತು. ಅವಳು ಗಾಳಿಯಲ್ಲಿ ಹಾರುತ್ತಿದ್ದ ಕೂದಲನ್ನು ಸರಿಪಡಿಸಲು ಪ್ರಯತ್ನಿಸಲಿಲ್ಲ. ಹಾರಲು ಬಯಸುತ್ತಿದ್ದ ದುಪ್ಪಟ್ಟವನ್ನು ಹಿಂದಿನಂತೆ ನಿಯಂತ್ರಿಸಲು ಪ್ರಯತ್ನಿಸಲಿಲ್ಲ. ಪಾಯಲ್, ಚಹಾ ಕುಡಿ ಎಂಬ ತಾಯಿಯ ಧ್ವನಿ ಕೇಳುತ್ತಿದ್ದಂತೆ ಪಾಯಲ್ ಎಚ್ಚೆತ್ತುಕೊಂಡಳು. ಯಾರೋ ಕಳ್ಳತನ ಮಾಡುವಾಗ ಹಿಡಿದಂತಾಯಿತು. ಹಾ ಅಮ್ಮ, ನಾನು ಒಳಗೆ ಬರುತ್ತೇನೆ ಎಂದು ಪಾಯಲ್ ಸ್ವಲ್ಪ ನಾಚಿಕೆಯಿಂದ ಹೇಳಿದಳು. ಏನಾಯಿತು? ದಿನವಿಡೀ ನೀನು ಓಡಾಡುತ್ತಿದ್ದೆ. ಇದೇ ಒಳ್ಳೆಯ ಅವಕಾಶ. ನಾನು ಸ್ವಲ್ಪ ಹೊತ್ತು ತಾಜಾ ಗಾಳಿಯಲ್ಲಿ ಕೂರುತ್ತೇನೆ ಎಂದು ತಾಯಿ ಕುರ್ಚಿಯನ್ನು ಎಳೆದು ಚಹಾ ಕುಡಿಯತೊಡಗಿದಳು. ಪಾಯಲ್ ಅಸಮಾಧಾನದಿಂದ ಕುರ್ಚಿಯಲ್ಲಿ ಕುಳಿತಳು. ಯಾರ ಜೊತೆಗೂ ಮಾತನಾಡುವ ಮನಸ್ಸು ಇರಲಿಲ್ಲ. ಅವಳಿಗೆ ಒಬ್ಬಳೇ ಇರಬೇಕೆಂದು, ಯಾರ ಜೊತೆಗೂ ಮಾತನಾಡಬಾರದೆಂದು ಅನಿಸಿತು. ಪಾಯಲ್, ಇಂದು ನೀನು ತುಂಬಾ ಸಂತೋಷವಾಗಿ ಕಾಣುತ್ತಿದ್ದೀಯಾ? ನಿನ್ನನ್ನು ಹೀಗೆ ನೋಡಲು ನನ್ನ ಕಣ್ಣುಗಳು ಬಯಸುತ್ತಿತ್ತು ಎಂದು ತಾಯಿ ಹೇಳಿದಳು. ಇಲ್ಲಮ್ಮ, ಅಂಥದ್ದೇನೂ ಇಲ್ಲ ಎಂದು ಪಾಯಲ್ ಮಾತು ಬದಲಾಯಿಸಿದಳು. ರಾತ್ರಿ ಮಲಗಲು ಹೋದಾಗ ನಿದ್ರೆ ದೂರವಿತ್ತು. ಆ ಆಕರ್ಷಕ ಸುವಾಸನೆ ಮತ್ತು ಮಧುರ ಧ್ವನಿ ಮನಸ್ಸನ್ನು ಆವರಿಸುತ್ತಿದ್ದವು. ಆದರೆ ಕ್ಷಣದ ನಂತರ ಪಾಯಲ್ ರೊಮ್ಯಾಂಟಿಕ್ ಚಿಂತನೆಗಳನ್ನು ತ್ಯಜಿಸಿದಳು. ಆ ಅಮಾಯಕ ಹುಡುಗಿ ಎಷ್ಟು ಸುಂದರವಾಗಿದ್ದಾಳೆ! ಅವಳ ತಾಯಿ ಯಾರು? ಹಳೆಯ ಪರಿಚಯಗಳನ್ನು ಹೇಗೆ ಸಂಪರ್ಕಿಸುವುದು? ಹಳೆಯ ಗೆಳೆಯರು ಎಲ್ಲಿದ್ದಾರೆಂದು ತಿಳಿದಿಲ್ಲ. ಹೇಮಾ ಇದ್ದಳು, ಆದರೆ ಅವಳು ದೆಹಲಿಗೆ ಹೋದವಳು ಹಿಂತಿರುಗಿ ನೋಡಲಿಲ್ಲ. ಅವಳು ಸ್ವತಃ ಒಂದು ಹೊಸ ಗುರಿಯನ್ನು ಸಾಧಿಸಲು ಬಿಲ್ಲುಗಾರನಂತೆ ಧುಮುಕಿದ್ದಳು. ಒಂದೆರಡು ಬಾರಿ ಪತ್ರಗಳ ಆದಾನ ಪ್ರದಾನ ಮಾಡಿ ಇಬ್ಬರೂ ತಮ್ಮ ತಮ್ಮ ಕರ್ತವ್ಯವನ್ನು ಪೂರ್ಣಗೊಳಿಸಿದ್ದೇವೆಂದು ಭಾವಿಸಿ ಸಂಪರ್ಕದ ಸೂತ್ರಗಳು ಮರೆಯಾಗತೊಡಗಿದವು. ಅಪ್ಪ, ಅಮ್ಮ ನೋಡಿ, ನಾನು ಫಾರಂ ತಂದಿದ್ದೇನೆ. ಪಾಯಲ್ ಆಂಗಳದಿಂದಲೇ ಕೂಗುತ್ತಾ ಮನೆಗೆ ನುಗ್ಗಿ ತಂದೆಯ ಮುಂದೆ ಸೋಫಾದಲ್ಲಿ ಕುಳಿತಳು. ಕೆಲವು ಕ್ಷಣ ಅಪ್ಪ ಮೌನವಾಗಿದ್ದರು. ನಂತರ ಒಂದೊಂದು ಪದವನ್ನು ಯೋಚಿಸುತ್ತಾ ಹೇಳಿದರು. ಮಗು, ನಿನ್ನ ಹಠಕ್ಕಾಗಿ ನಿನಗೆ ಬಯೋಲಾಜಿ ವಿಷಯ ದೊರಕಿಸಿದೆ. ಆದರೆ ನಾನು ನಿನಗೆ ಹೆಚ್ಚೆಂದರೆ BSc ಮಾಡಿಸಲು ಸಾಧ್ಯ, ಡಾಕ್ಟರ್ ಮಾಡಿಸುವ ಶಕ್ತಿ ನನ್ನಲ್ಲಿಲ್ಲ. ಅಪ್ಪನ ಅಸಹಾಯಕ ಧ್ವನಿ ಇಂದಿಗೂ ನನ್ನ ಕಿವಿಗಳಲ್ಲಿ ಗಂಟೆ ಬಾರಿಸುತ್ತದೆ. ಅಪ್ಪನ ಶಕ್ತಿಯ ಅಭಾವ ಪಾಯಲ್ಗೆ ತಿಳಿದಿರಲಿಲ್ಲ, ಆದರೆ ಅವಳ ಉತ್ಸಾಹವು ಅದನ್ನು ನಿರ್ಲಕ್ಷಿಸಿ ಅನೇಕ ಕನಸುಗಳನ್ನು ಕಟ್ಟಿತ್ತು. ಅಪ್ಪ, ನೀವು ನನ್ನ ಕನಸುಗಳನ್ನು ಮುರಿದಿದ್ದೀರಿ. ನಾನು ನಿಮಗೆ ಎಂದಿಗೂ ಕ್ಷಮಿಸುವುದಿಲ್ಲ, ಅಳುತ್ತಾ ಪಾಯಲ್ ಹೇಳಿ PNT ಪ್ರವೇಶ ಪರೀಕ್ಷೆಯ ಫಾರನ್ನ ತುಂಡುಗಳನ್ನು ಗಾಳಿಯಲ್ಲಿ ಎಸೆದಳು. ನನ್ನ ಮಾತನ್ನು ಅರ್ಥ ಮಾಡಿಕೊ ಮಗಳೇ, ತಂದೆಯ ಅಂತಿಮ ಮಾತುಗಳಾದವು. ಅದಾದ ನಂತರ ಅವರಿಗೆ ಪರಲಿಜ್ ಆಗಿ ಅವರ ಮಾತು ನಿಂತು ಹೋಯಿತು. ಕ್ಷಮಿಸಿ ಅಪ್ಪ, ನನ್ನ ಅರ್ಥ ಅದು ಅಲ್ಲ. ನೀವು ನಿಮ್ಮನ್ನು ಸಂಭಾಳಿಕೊಳ್ಳಿ ಅಪ್ಪ, ನನಗೆ ವೈದ್ಯರಾಗಬೇಕೆಂದು ಇಲ್ಲ. ಅಮ್ಮ, ನೀವು ಏಕೆ ಏನೂ ಹೇಳುತ್ತಿಲ್ಲ? ಪಾಯಲ್ ಏನೇನೋ ಹೇಳಿದಳು, ಆದರೆ ಬಿಟ್ಟ ಬಾಣ ಕೇಳುವವರನ್ನು ಗಾಯಗೊಳಿಸಿತ್ತು ಮತ್ತು ಆ ಗಾಯ ಅಸಾಧ್ಯವಾಗಿತ್ತು. ಆ ದಿನದ ನಂತರ ಪಾಯಲಾಳ ಜೀವನವೇ ಬದಲಾಯಿತು. ಅವಳು BA.ಗೆ ಸೇರಿಕೊಂಡಳು. ಪರಿಚಿತರು ಹಲವು ಬಾರಿ ಅವಹೇಳನ ಮಾಡುತ್ತಿದ್ದರು. ವೈದ್ಯರಾಗುವುದು ಎಲ್ಲರಿಗೂ ಸಾಧ್ಯವಿಲ್ಲ. 2 ವರ್ಷ ವಿಜ್ಞಾನ ಓದಿ ಹೆಣಗಾಡಿದ್ದಾಳೆ, ಆದ್ದರಿಂದ ಕಲಾ ಕಾಲೇಜಿಗೆ ಸೇರಿದ್ದಾಳೆ. ಪಾಯಲ್ ಅಂತಹ ಮಾತುಗಳನ್ನು ಕಿವಿಗೆ ಹಾಕಿಕೊಳ್ಳುತ್ತಿರಲಿಲ್ಲ. ಈಗ ಮನೆಯ 3 ಜೀವಿಗಳ ಜವಾಬ್ದಾರಿಯೂ ಅವಳ ಮೇಲೆ. ಅವಳು ಪಾರ್ಟ್ ಟೈಮ್ ಕೆಲಸ ಮಾಡತೊಡಗಿದಳು. ತಂದೆಯ ಅವರ ಸ್ವಲ್ಪ ಉಳಿತಾಯ ಮತ್ತು ಅಮ್ಮನ ಆಭರಣಗಳು ಎಷ್ಟು ದಿನ ಉಪಯೋಗಕ್ಕೆ ಬರುತ್ತವೆ? BA ಪರೀಕ್ಷೆಯಲ್ಲಿ ಅವಳು ಸಂಪೂರ್ಣ ವಿಶ್ವವಿದ್ಯಾನಿಲಯದಲ್ಲಿ ಟಾಪರ್ ಆದಳು. ತಂದೆಯ ಕಣ್ಣುಗಳಲ್ಲಿನ ಸಂತೋಷವನ್ನು ನೋಡಿ ಪಾಯಲ್ನ ಬೇಸರ ಸ್ವಲ್ಪ ಕಡಿಮೆಯಾಯಿತು. ನಂತರ MA PhD ಮತ್ತು ಕಾಲೇಜಿನಲ್ಲಿ ಉಪನ್ಯಾಸಕಿಯಾಗಿ ಕೆಲಸ. ಕಾಲೇಜಿನಲ್ಲಿ ಕೆಲಸ ಸಿಕ್ಕ ನಂತರ ಅವಳಿಗೆ ಸ್ವಲ್ಪ ವಿಶ್ರಾಂತಿ ಸಿಕ್ಕಂತಾಯಿತು. ಆದರೆ ಈ ಪ್ರಯತ್ನದಲ್ಲಿ ವಯಸ್ಸಿನ ಗಡಿ ದಾಟಿ 31ನೇ ವಯಸ್ಸಿನ ಹೊಸ್ತಿಲನ್ನು ತಲುಪಿತು. ತಂದೆಯವರು ನಾನು ಸೆಟಲ್ ಆದ ತಕ್ಷಣವೇ ಒಂದು ದಿನ ತೆರೆದ ಕಣ್ಣುಗಳಿಂದ ಆಶೀರ್ವಾದ ಮಾಡಿ ನಿಧನರಾದರು. ಪಾಯಲ್ ಸಮರ್ಥಳಾಗಿ ಮತ್ತು ಯಶಸ್ವಿಯಾಗುವುದನ್ನು ನೋಡಲು ಮಾತ್ರ ಅವರ ಪ್ರಾಣಗಳು ಅಂಟಿಕೊಂಡಿದ್ದಂತೆ. ಈಗ ಪಾಯಲ್ ಮತ್ತು ತಾಯಿ ಇಬ್ಬರೇ ಮನೆಯಲ್ಲಿ ಉಳಿದಿದ್ದರು. ಒಂದೆರಡು ಬಾರಿ ಅವಳ ಮದುವೆಯ ವಿಷಯ ಚರ್ಚೆಯಾಯಿತು. ಆದರೆ ಪಾಯಲ್ ಒಂದು ಷರತ್ತು ವಿಧಿಸಿದಳು. ಅಮ್ಮ, ಮದುವೆಯಾದ ನಂತರ ನನ್ನ ಜೊತೆಗೆ ಇರಬೇಕು. ಹಣದಾಸೆಗಾರರಾದ ಯುವಕರು ವೃದ್ಧೆಯನ್ನು ದಕ್ಷಿಣೆಯಾಗಿ ಸ್ವೀಕರಿಸುವ ಕಲ್ಪನೆಯನ್ನೇ ಮಾಡಿಕೊಳ್ಳಲು ಸಾಧ್ಯವಾಗಲಿಲ್ಲ.
ಒಂಟೆಯ ತಲೆಯಿಂದ ಕೊಂಬು ಬೀಳುವಂತೆ ಅವರು ಓಡಿ ಹೋದರು. 10 ವರ್ಷಗಳ ಕಾಲ ಹೀಗೆ ಕಳೆದವು. ಪಾಯಲ್ ಸಂಗಾತಿಯ ಆಸೆಯನ್ನು ಬಿಟ್ಟುಬಿಟ್ಟಳು. ಆದರೆ ಇಂದಿನ ಘಟನೆಯು ಅವಳಿಗೆ ಸ್ಪಷ್ಟವಾಗಿ ತಿಳಿಸಿತು. ಅವಳು ಎಷ್ಟೇ ಒರಟಾಗಿ ಕಾಣಿಸಿಕೊಂಡರೂ ಸಂಗಾತಿಯ ಅಪೇಕ್ಷೆ ಅವಳಲ್ಲಿ ಇನ್ನೂ ಉಳಿದಿದೆ. ಮೃದುವಾದ ಭಾವನೆಗಳ ಸಣ್ಣ ಗಿಡಗಳು ಇನ್ನೂ ಅವಳ ಹೃದಯದ ಮರುಭೂಮಿಯಲ್ಲಿ ಮೊಳಕೆಯೊಡೆಯುತ್ತಿದ್ದವು. ಯೋಚಿಸುತ್ತಾ ಅವಳಿಗೆ ನಿದ್ರೆ ಬಂತು. ಬೆಳಿಗ್ಗೆ ಎದ್ದು ಮತ್ತೆ ಕಾಲೇಜಿಗೆ ಹೋಗುವ ದಿನಚರಿ ಆರಂಭವಾಯಿತು. ಒಂದು ದಿನ ಸಂಜೆ ತಾಯಿಯೊಂದಿಗೆ ಹತ್ತಿರದ ಉದ್ಯಾನದಲ್ಲಿ ಸುತ್ತಾಡುತ್ತಿದ್ದಾಗ ಅಲ್ಲಿ ಬೈಕ್ನಲ್ಲಿ ಬಂದಿದ್ದ ಅದೇ ಚಿಕ್ಕ ಹುಡುಗಿಯನ್ನು ನೋಡಿ ಅವಳು ತನ್ನನ್ನು ತಾನು ತಡೆಯಲಾರದೆ, "ಮಗು, ಹೇಗಿದ್ದೀಯಾ?" ಎಂದು ಕೇಳಿದಳು. "ನೀವು ಯಾರು ಆಂಟಿ?" ಎಂದು ಹುಡುಗಿ ಮುಗ್ಧವಾಗಿ ಕೇಳಿದಳು. "ನಾನು ಆ ದಿನ ಮುಖಕ್ಕೆ ಬಟ್ಟೆ ಕಟ್ಟಿಕೊಂಡಿದ್ದ ಆಂಟಿಯೇ" ಎಂದಳು ಪಾಯಲ್. ಹುಡುಗಿ ಕೆಲವು ಕ್ಷಣ ಯೋಚಿಸಿ ನಂತರ ಪ್ರೀತಿಯಿಂದ ನಗುತ್ತಾ ಪಾಯಲ್ನನ್ನು ನೋಡತೊಡಗಿದಳು. ಪಾಯಲ್ಗೆ ತಾಯಿಯಾಗುವ ಭಾವನೆ ಹೊಮ್ಮಿತು. ಹುಡುಗಿಯ ಗಲ್ಲವನ್ನು ತಟ್ಟಿ, "ನಿನ್ನ ಹೆಸರೇನು? ಮೊದಲು ನೀನು ನಿನ್ನ ಹೆಸರು ಹೇಳು" ಎಂದಳು. ಹುಡುಗಿಯ ಪ್ರಶ್ನೆಗೆ ಪಾಯಲ್ ಖುಷಿಯಿಂದ ನಕ್ಕಳು. ನಂತರ ಹುಡುಗಿ ಪಪ್ಪ ಎಂದು ಕೂಗುತ್ತಾ ಆದಿತ್ಯನನ್ನು ಎಳೆದು ತಂದಳು. ಆದಿತ್ಯ ಅಚ್ಚರಿಗೊಂಡು, "ಅರೆ ಪಾಯಲ್, ನೀನು? ಪಪ್ಪ, ಇವರು ಅದೇ ಆಂಟಿ, ನಾವು ಅವರಿಗೆ ಗೌರಮ್ಮ ಅಂತ ಕರೆದಿದ್ದೆವು ಆ ದಿನ. ನೀವು ಅದೇ ಆಂಟಿ ಅಲ್ಲವೇ?" ಎಂದಿತು. "ಹೌದು, ನೀವು ನನ್ನನ್ನು ನೀನು ಅಂತ ಕರೆಯಬಹುದು" ಎಂದು ಪಾಯಲ್ ನಗುತ್ತಾ ಹೇಳಿದಳು. ಆದಿತ್ಯ ಸ್ವಲ್ಪ ನಾಚಿಕೆಪಟ್ಟು, "ನಮಸ್ತೆ ಡಾಕ್ಟರ್, ಏನು ಮಗುವನ್ನು ತಿರುಗಾಡಿಸಲು ತಂದಿದ್ದೀರಾ?" ಎಂದಳು. "ಅಮ್ಮ, ನೀವು ಇಲ್ಲಿದ್ದೀರಾ?" ಎಂದು ಆದಿತ್ಯನ ತಾಯಿ ಹೇಳಿದಳು. "ಈಗ ನಿಮ್ಮ ಆರೋಗ್ಯ ಹೇಗಿದೆ? ನೀವು ಪರಸ್ಪರ ಪರಿಚಿತರೇ?" ಅಂತ ಹೇಳಿ ಅವರು ನಗುತ್ತಾ ಕೇಳಿದರು. "ವಾಸ್ತವದಲ್ಲಿ ನಾವು ಎಲ್ಲರೂ ಪರಸ್ಪರ ಪರಿಚಿತರಿದ್ದೇವೆ, ಆದರೆ ನಾವು ಪರಸ್ಪರ ಪರಿಚಿತರಿದ್ದೇವೆ ಎಂದು ನಮಗೆ ಗೊತ್ತಿರಲಿಲ್ಲ" ಎಂದು ಅವರು ಹೇಳಿದರು. ಪಪ್ಪ, ನೀವು ಏನು ಹೇಳುತ್ತಿದ್ದೀರಿ ಎಂದು ನನಗೆ ಅರ್ಥವಾಗುತ್ತಿಲ್ಲ" ಎಂದು ಮಗು ಮುಗ್ಧವಾಗಿ ಹೇಳಿತು. ಮೂವರು ನಗಲು ಶುರು ಮಾಡಿದರು. ಆದಿತ್ಯನಿಗೆ ಅರ್ಥವಾಯಿತು. 4 ದಿನಗಳ ಹಿಂದೆ ಚಿಕಿತ್ಸೆಗಾಗಿ ಬಂದ ವೃದ್ಧ ಮಹಿಳೆ ಪಾಯಲ್ನ ತಾಯಿ ಎಂದು. ಪಾಯಲ್ಗೂ ಅರ್ಥವಾಯಿತು. ತನ್ನ ತಾಯಿ ನಿರಂತರವಾಗಿ ಹೊಗಳುತ್ತಿದ್ದ ವೈದ್ಯರು ಆದಿತ್ಯನೇ ಎಂದು. ತಾಯಿ ತಕ್ಷಣ ಆದಿತ್ಯನನ್ನು ಮನೆಗೆ ಆಹ್ವಾನಿಸಿದರು. ಪರಿಚಯದ ಸಂಪರ್ಕಗಳು ಹೀಗೆ ಸೇರಿದವು. ಎಲ್ಲ ಅಂತರಗಳು ಕಡಿಮೆಯಾಗುತ್ತಿರುವುದು ಕಾಣಿಸತೊಡಗಿತು. ತನ್ವಿಗೆ ತಾಯಿ ಇಲ್ಲ ಎಂಬುದು ಆದಿತ್ಯ ತನ್ನ ತಾಯಿಗೆ ಈ ಹಿಂದೆಯೇ ತಿಳಿಸಿದ್ದ. ಆದಿತ್ಯನ ಮಗಳು ತನ್ವಿ ಪಾಯಲನ್ನು ಇಷ್ಟಪಡುತ್ತಿದ್ದಳು. ತಾಯಿ ಇಲ್ಲದ ಮಗುವಾದ ತನ್ವಿ ಮೇಲೆ ಪಾಯಲ್ನ ಪ್ರೀತಿ ಅಧಿಕವಾಗಿತ್ತು. ಒಂದು ದಿನ ತನ್ವಿಯ ಒತ್ತಾಯದ ಮೇರೆಗೆ ಪಾಯಲ್ ಆದಿತ್ಯನ ಮನೆಗೆ ಹೋದಳು. ಅಲ್ಲಿ ಹೇಮಾಳ ಚಿತ್ರದ ಮೇಲೆ ಹೂವುಗಳನ್ನು ನೋಡಿ ಪಾಯಲ್ನ ಮುಖ ಬದಲಾಯಿತು. ಕಣ್ಣುಗಳು ತುಂಬಿಕೊಂಡವು. "ಹೇಮಾ ಅವರೇ?" ಪಾಯಲ್ ಸೋಫಾದಲ್ಲಿ ಕುಳಿತಳು. ತನಗೆ ಕಣ್ಣುಗಳನ್ನು ನಂಬಲು ಆಗುತ್ತಿರಲಿಲ್ಲ. ಸ್ವಲ್ಪ ಸಮಯದ ನಂತರ ಆದಿತ್ಯ 2 ಕಪ್ ಕಾಫಿ ತಂದನು. ಪಾಯಲ್ ಕಪ್ ಹಿಡಿದಾಗ ಅವಳಿಗೆ ಬಹಳ ಅಸಹಜತೆ ಅನುಭವವಾಯಿತು. ತನ್ವಿ ಹತ್ತಿರದ ಮನೆಯಲ್ಲಿ ಆಟವಾಡಲು ಹೋಗಿದ್ದಳು. ಕಾಫಿ ಕುಡಿಯುತ್ತಾ ಆದಿ ಹೇಳುತ್ತಿದ್ದ, "MBBS ಮಾಡಿದ ನಂತರ ನಾನು ದೆಹಲಿಯಲ್ಲೇ ಒಂದು ಆಸ್ಪತ್ರೆಯಲ್ಲಿ ಪ್ರಾಕ್ಟೀಸ್ ಶುರು ಮಾಡಿದ್ದೆ. ಹೇಮಾಳ ತಾತನವರು ನಮ್ಮ ಡಿಪಾರ್ಟ್ಮೆಂಟ್ನ ಹೆಡ್ ಆಗಿದ್ದರು. ಅವರ ಪ್ರಯತ್ನದಿಂದ ನಮ್ಮ ಮದುವೆಯಾಯಿತು. ನನ್ನ ಕನಸಿನಲ್ಲಿ ಬೇರೆ ಯಾರೋ ಇದ್ದರು. ನಾನು ಒಪ್ಪಿರಲಿಲ್ಲ, ಆದರೆ ಅಮ್ಮನ ಹಠಕ್ಕೆ ನಾನು ಮಣಿಯಬೇಕಾಯಿತು. ಹೇಮಾ ತುಂಬಾ ಚೆನ್ನಾಗಿರುವ ಹುಡುಗಿ, ಆದರೆ ನನ್ನ ಸ್ವಭಾವಕ್ಕೆ ಬಹಳ ವಿರುದ್ಧ. ನಮ್ಮ ಹೃದಯಗಳು ಹೆಚ್ಚು ಹತ್ತಿರವಾಗಲಿಲ್ಲ. ಅವಳಿಗೆ ನನ್ನ ಮೇಲೆ ಯಾವಾಗಲೂ ದೂರು ಇರುತ್ತಿತ್ತು. ನಾನು ಅವಳಿಗೆ ಸಮಯ ಕೊಡುವುದಿಲ್ಲ, ಅವಳೊಂದಿಗೆ ಶಾಪಿಂಗ್ಗೆ ಅಥವಾ ಪಾರ್ಟಿಗಳಿಗೆ ಹೋಗುವುದಿಲ್ಲ ಅಂತ. ಅವಳ ಹವ್ಯಾಸಗಳು ಬೇರೆ ರೀತಿಯದ್ದಾಗಿದ್ದವು. ನಾನು ಅವಳನ್ನು ಅರ್ಥ ಮಾಡಿಕೊಳ್ಳಲಿಲ್ಲ, ಅವಳನ್ನು ತೃಪ್ತಿಪಡಿಸಲು ಸಾಧ್ಯವಾಗಲಿಲ್ಲ. ಮಗುವಿನ ಆಗಮನದ ನಂತರ ಎಲ್ಲವೂ ಸರಿಹೋಗುತ್ತದೆ ಎಂದುಕೊಂಡೆ, ಆದರೆ ಡೆಲಿವರಿಯಲ್ಲಿ ಸಮಸ್ಯೆ ಉಂಟಾಯಿತು. ಹಲವು ಪ್ರಯತ್ನಗಳ ಹೊರತಾಗಿಯೂ ಹೇಮಾಳನ್ನು ಉಳಿಸಲು ಸಾಧ್ಯವಾಗಲಿಲ್ಲ. ಅಂದಿನಿಂದ ನಾನೇ ಅಮ್ಮ ಮತ್ತು ಅಪ್ಪನ ಪಾತ್ರವನ್ನು ನಿರ್ವಹಿಸುತ್ತಿದ್ದೇನೆ. ತನವಿಗಾಗಿ ಆದಿಯ ಗಂಟಲು ಒಣಗಿತು. ಪಾಯಲ್ ಸ್ವಲ್ಪ ಕಾಲ ಮೂಕಳಾಗಿ ಕುಳಿತಳು. ನಾನು ಊಹಿಸಲು ಸಾಧ್ಯವಿಲ್ಲ, ಹೇಮಾ ಇನ್ನೂ ಈ ಲೋಕದಲ್ಲಿ ಇಲ್ಲ ಅಂತ. ಈ ನಿರ್ದೋಷಿ ತನ್ವಿ ಏನು ಮಾಡಿದ್ದಾಳೆ? ಅವಳಿಗೆ ಅಮ್ಮ ಇಲ್ಲದೆ ಬದುಕಬೇಕಾಗಿದೆ ಅಂತ ಪಾಯಲ್ನ ಧ್ವನಿ ಕಂಪಿಸುತ್ತಿತ್ತು. ಅವಳು ಎದ್ದೇಳಲು ಯತ್ನಿಸುತ್ತಿದ್ದಂತೆ ಆದಿಯ ಧ್ವನಿ ಅವಳನ್ನು ಬೆಚ್ಚಿಬೀಳಿಸಿತು. ನೀವು ಬಯಸಿದರೆ ಟಾನ್ವಿಗೆ ಅಮ್ಮ ಸಿಗಬಹುದು. ಪಾಯಲ್ಗೆ ಅರ್ಥವಾಗಲಿಲ್ಲ. ಏನು ಹೇಳುತ್ತಿದ್ದೀರಿ ನೀವು? ಅವಳು ಆಘಾತದಿಂದ ಕೇಳಿದಳು. ನಾನು ಹಲವು ದಿನಗಳಿಂದ ಕೇಳಬೇಕೆಂದು ಬಯಸುತ್ತಿದ್ದೆ ಪಾಯಲ್, ನನ್ನ ತನವಿಯ ಅಮ್ಮ ನೀನಾಗು. ಆದಿ, ಏನು ಹೇಳುತ್ತಿದ್ದೀರಿ ನೀವು? ನಿಮಗೆ ಏನಾದರೂ ಹುಚ್ಚುತನವೇ?
ನನಗೆ ಹುಚ್ಚು ಇಲ್ಲ, ಆದರೆ ನಿರ್ಧಾರ ನೀವು ತೆಗೆದುಕೊಳ್ಳಬೇಕು. ಆದಿ ನಗುತ್ತಾ ಅಧಿಕಾರದ ಭಾವದಿಂದ ಹೇಳಿದ. ಆದಿಯ ಅಧಿಕಾರಪೂರ್ಣ ಧ್ವನಿ ಪಾಯಲ್ನ ಅಹಂಕಾರಕ್ಕೆ ಹೊಡೆತ ನೀಡಿದಂತಾಯಿತು. ಅವಳ ಅನಿರೀಕ್ಷಿತ ಪ್ರಶ್ನೆ ಪಾಯಲ್ನ ಹೃದಯದಲ್ಲಿ ಚಲನೆಯನ್ನು ಉಂಟುಮಾಡಿತು. ಅವಳು ಮತ್ತೆ ಸೋಫಾದಲ್ಲಿ ಕುಳಿತಳು. ನನಗೆ ಯೋಚಿಸಲು ಸಮಯ ಬೇಕು. ಈಗ ನಾನು ಏನನ್ನೂ ಹೇಳಲಾರೆ. ನಾನು ಬಯಸದಿದ್ದರೂ ಪಾಯಲ್ನ ಸ್ವರದಲ್ಲಿ ಸ್ವಲ್ಪ ಕಹಿ ತೇಲಿಬಂತು. ಸರಿ, ಆದರೆ ಅಂತಿಮ ನಿರ್ಧಾರ ನಿಮ್ಮದೇಯ ಅಂತ ಆದಿ ಕೋಮಲವಾಗಿ ಹೇಳಿದ. ಮನೆಗೆ ಬಂದಾಗ ತಾಯಿ ತನ್ನ ಕೆಲಸದಲ್ಲಿ ನಿರತಲಾಗಿದ್ದಳು. ಪಾಯಲ್ ಮನಸ್ಸಿನಲ್ಲಿ ಅಂದುಕೊಂಡಳು, ಚೆನ್ನಾಯಿತು, ಇಲ್ಲದಿದ್ದರೆ ತಾಯಿ ವಿವಿಧ ಪ್ರಶ್ನೆಗಳಿಂದ ನನ್ನನ್ನು ಕಾಡುತ್ತಿದ್ದರು. ನನ್ನ ಮನಸ್ಸಿನ ಭಾವನೆಗಳನ್ನು ಅವರಿಗೆ ಹೇಗೆ ಅರ್ಥವಾಗುತ್ತದೆ ಎಂದು ನನಗೆ ಗೊತ್ತಿಲ್ಲ. ಕುರ್ಚಿಯಲ್ಲಿ ಕುಳಿತಿದ್ದ ಪಾಯಲ್ನ ಮುಂದೆ ಮೇಜಿನ ಮೇಲೆ ಮರುದಿನದ ಲೆಕ್ಚರ್ಗೆ ಸಂಬಂಧಿಸಿದ ಪುಸ್ತಕವಿತ್ತು. ಆದರೆ ಅವಳಿಗೆ ಓದಲು ಸ್ವಲ್ಪವೂ ಇಷ್ಟವಿರಲಿಲ್ಲ. ಪ್ರತಿ ಪುಟವನ್ನು ಓದುವುದು ಅವಳಿಗೆ ಭಾರವಾಗಿ ಅನಿಸುತ್ತಿತ್ತು. ನೀನು ತನ್ವಿಗೆ ತಾಯಿಯಾಗುತ್ತೀಯಾ ಎಂದು ಆದಿ ಕೇಳಿದ್ದರ ಅರ್ಥವೇನು? ನನ್ನದೇ ಆದ ಅಸ್ತಿತ್ವವಿಲ್ಲವೇ? ಆದಿಗೆ ಸಂಗಾತಿಯ ಅವಶ್ಯಕತೆ ಇಲ್ಲವೇ? ಅಥವಾ ತನ್ನ ಮಗಳಿಗಾಗಿ ತಾಯಿಯನ್ನು ಪಡೆಯುವುದರಿಂದ ಅವನ ಎಲ್ಲ ಅಗತ್ಯಗಳು ಪೂರ್ಣಗೊಳ್ಳುತ್ತವೆಯೇ? ನಾನು ತನ್ವಿಯ ತಾಯಿಯಾಗಬಹುದು, ಆದರೆ ನಿನ್ನ ಜೀವನದಲ್ಲಿ ನನ್ನ ಸ್ಥಾನವೇನು? ಆದಿ ಇನ್ನೂ ಹೇಮಾರನ್ನು ಕರೆದುಕೊಳ್ಳಲು ಸಾಧ್ಯವಾಗಿಲ್ಲ ಎನಿಸುತ್ತದೆ. ಅಲ್ಲದೆ ತಾಯಿ ಇಲ್ಲದ ತನ್ವಿಯನ್ನು ನೋಡಿ ಅವನಿಗೆ ಅಪರಾಧ ಭಾವನೆಯೂ ಇದೆ. ಅದಕ್ಕಾಗಿಯೇ ಅವನು ವಿವಾಹದ ಪ್ರಸ್ತಾಪವನ್ನು ಮಾಡಲಿಲ್ಲ, ಬದಲಾಗಿ ತನ್ವಿಯ ತಾಯಿಯಾಗುವ ಪ್ರಸ್ತಾಪವನ್ನು ಮಾಡಿದ್ದಾನೆ. ಆದರೆ ನನ್ನ ತಾಯಿಯೇನು? ಅವರಿಗೆ ಈ ಲೋಕದಲ್ಲಿ ಯಾರೂ ಇಲ್ಲ. ನಾಳೆ ನಾನು ಮದುವೆಗೆ ಒಪ್ಪಿಕೊಂಡರೆ ತಾಯಿ ನನ್ನೊಂದಿಗೆ ಇರುತ್ತಾರೆ ಎಂಬ ಷರತ್ತಿನ ಮೇಲೆ ಆದಿ ಅದನ್ನು ಒಪ್ಪುತ್ತಾನೆಯೇ? ಈ ರೀತಿಯ ವಿವಿಧ ಪ್ರಶ್ನೆಗಳು ಪಾಯಲ್ನ ಮನಸ್ಸನ್ನು ಕಾಡುತ್ತಿದ್ದವು. ಮರುದಿನ ಪಾಯಲ್ ಕಾಲೇಜಿಗೆ ಹೋದಳು, ಆದರೆ ಅವಳಿಗೆ ಉಪನ್ಯಾಸ ನೀಡಲು ಮನಸ್ಸು ಬರಲಿಲ್ಲ. ಕಾಲೇಜಿನಿಂದ ಮನೆಗೆ ಹೋಗುವಾಗ ಅವಳು ತನ್ನ ಆಲೋಚನೆಗಳಲ್ಲಿ ಮುಳುಗಿದ್ದಳು. ಅವಳು ಎಚ್ಚೆತ್ತಾಗ ಅವಳ ಸ್ಕೂಟರ್ ವಿರುದ್ಧ ದಿಕ್ಕಿನಿಂದ ಬರುತ್ತಿದ್ದ ವೇಗವಾದ ಕಾರಿನಡಿ ಸಿಲುಕಿತ್ತು. ಟಕ್ಕರಿನ ರಭಸಕ್ಕೆ ಪಾಯಲ್ ರಸ್ತೆಗೆ ಎಸೆಯಲ್ಪಟ್ಟಳು. ರಾಹುಲ ಅವಳಿಗೆ ಸಹಾಯ ಮಾಡಿ ಎಬ್ಬಿಸಿದನು. ಸ್ವಲ್ಪ ಸಮಾಧಾನವಾದ ಮೇಲೆ ಅವನೇ ಆಟೋ ರಿಕ್ಷಾದಲ್ಲಿ ಕೂರಿಸಿ ಕಳುಹಿಸಿದನು. ಸ್ಕೂಟರನ್ನು ಹತ್ತಿರದ ಗ್ಯಾರೇಜ್ನಲ್ಲಿ ನಿಲ್ಲಿಸಲಾಯಿತು. ತಾಯಿ ಪಾಯಲ್ ಅನ್ನು ನೋಡುತ್ತಿದ್ದಂತೆ ಪ್ರಜ್ಞೆ ಕಳೆದುಕೊಂಡಳು. ಆದರೆ ತನ್ನನ್ನು ತಾನು ಸಂಭಾಳಿಸಿಕೊಂಡು ಮೊದಲು ಆದಿಗೆ ಫೋನ್ ಮಾಡಿದಳು. ಸರ್, ಪಾಯಲ್ಗೆ ಆಕ್ಸಿಡೆಂಟ್ ಆಗಿದೆ. ನೀನು ಬೇಗ ಬಾ. ಆದಿ ಬಂದ ತಕ್ಷಣ ಏನಾಯಿತು ಎಂದ. ಆದಿ ಪಾಯಲ್ನು ನೋಡುತ್ತಾ ಕಣ್ಣುಗಳಲ್ಲಿ ನೀರು ತುಂಬಿಕೊಂಡಿದ್ದ. ತಾಯಿಯ ಕಡೆಗೆ ತಿರುಗಿ, ಅಮ್ಮ, ನನ್ನ ಫ್ರೆಂಡ್ ಡಾಕ್ಟರ್ ಆಕಾಶ್ ಕ್ಲಿನಿಕ್ ಹತ್ತಿರದಲ್ಲಿದೆ. ಪಾಯಲ್ಗೆ ಡ್ರೆಸ್ಸಿಂಗ್ ಮಾಡಿಸಿ ಬರೋಣ ಎಂದ. ಪಾಯಲ್ ಮಂತ್ರಮುಗ್ಧಳಾಗಿ ಇಬ್ಬರ ಜೊತೆಗೆ ನಡೆದಳು. ಯಾವಾಗ ಅವಳು ಆದಿಯ ಸಹಾಯ ಪಡೆದಳು ಮತ್ತು ಡ್ರೆಸ್ಸಿಂಗ್ ಮಾಡಿಸುವಾಗ ನೋವು ಹೆಚ್ಚಾದಾಗ ಅವಳ ಕೈ ಹಿಡಿದನೆಂದು ಅವಳಿಗೆ ಗೊತ್ತೇ ಆಗಲಿಲ್ಲ. ಆದರೆ ಈ ಕ್ಷಣಗಳು ಅಪ್ಪಟ ಸಂಬಂಧಗಳ ಮಹತ್ವವನ್ನು ಪಾಯಲ್ಗೆ ಅರಿವು ಮೂಡಿಸಿದವು. ಇಂದು ತಾಯಿ ಒಬ್ಬಳೇ ಇದ್ದಿದ್ದರೆ ಏನಾಗುತ್ತಿತ್ತೆಂದು ಯೋಚಿಸಿ ನೋಡು. ಯಾರಾದರೂ ಖಂಡಿತ ಸಹಾಯ ಮಾಡುತ್ತಿದ್ದರು, ಆದರೆ ಅಷ್ಟು ಆತ್ಮೀಯವಾದ ಸಹಾಯದ ಕೈ ನೀಡುವಂತಹ ಬೆಂಬಲ ಸಾಧ್ಯವೇ ಎಂದು ಅನುಮಾನವಿತ್ತು. ಸಂಜೆ ಆದಿ ತನ್ವಿಳನ್ನು ಕರೆತಂದ. ಪಾಯಲ್ ಅವರನ್ನು ನೋಡಿದ ತಕ್ಷಣ ತನ್ವಿ ಅವಳಿಗೆ ಅಂಟಿಕೊಂಡಳು. ಪಾಯಲ್ ಅಸಹಾಯಕತೆಯಿಂದ ತನ್ವಿಳನ್ನು ನಿಧಾನವಾಗಿ ಬೇರ್ಪಡಿಸಿ ಕೂರಿಸಿದನು. ತನ್ವಿ, ಆಂಟಿಗೆ ಗಾಯವಾಗಿದೆ, ಅವರನ್ನು ಕಾಡಬೇಡ ಎಂದು ಆದಿ ವಿವರಿಸಿದನು. ಸರಿ ಪಪ್ಪ ಆಂಟಿಗೆ ಔಷಧಿ ಕೊಡಿಯೇ ಎಂದು ತನ್ವಿ ಕೇಳಿದಳು. ರಾತ್ರಿ ಊಟ ಮಾಡಿ ಅವಳು ನಿದ್ದೆಗೆ ಜಾರಿದಳು. ಪಾಯಲ್ ಬೆಳಿಗ್ಗೆ ಎದ್ದಾಗ ತಾಯಿ ಮತ್ತು ಆದಿ ಮಾತನಾಡುತ್ತಿದ್ದರು. ಇಬ್ಬರ ಕಣ್ಣುಗಳ ಕೆಂಪು ವೃತ್ತಗಳು ಅವರು ರಾತ್ರಿಯೆಲ್ಲ ಎಚ್ಚರವಾಗಿದ್ದರು ಎಂದು ಸೂಚಿಸುತ್ತಿದ್ದವು. ಅಂದರೆ ಆದಿ ಮನೆಗೆ ಹೋಗಿಲ್ಲ, ಅಂದರೆ ಕ್ಲಿನಿಕ್ ಕೂಡ ಇಂದು ಮುಚ್ಚಿರುತ್ತದೆ. ಯಾರಾದರೂ ತಮ್ಮ ಪ್ರೀತಿಪಾತ್ರರೊಬ್ಬರಿಗಾಗಿ ಇದನ್ನು ಮಾಡಬಹುದು? ನಾನು ಅನಾವಶ್ಯಕ ಸಂಶಯಗಳಲ್ಲಿ ಸಿಲುಕಿಕೊಂಡಿದ್ದೆ. ಪಾಯಲ್ ಎಚ್ಚರವಾಗಿರುವುದನ್ನು ನೋಡಿ ತಾಯಿ ಧಾವಿಸಿ ಬಂದು ಅವಳಿಗೆ ಆಸರೆಯಾಗಿ ಕೂರಿಸಿದಳು. ನಂತರ ಚಹಾ ತರಲು ಅಡುಗೆಮನೆಗೆ ಹೋದಳು. ಆದಿ ಹತ್ತಿರದ ಕುರ್ಚಿಯನ್ನು ಎಳೆದು ಕೂತು ಹೇಳಿದನು, ಪಾಯಲ್, ಆ ದಿನ ನಾನು ಹೇಳಿದ ಮಾತಿನ ಅರ್ಥವೇನು ಎಂದು ನೀನು ಭಾವಿಸಿದೆಯೋ? ಮತ್ತು ಹೌದು, ಅಮ್ಮನ ಬಗ್ಗೆ ನಿನಗೆ ಎಷ್ಟು ಚಿಂತೆ ಇದೆಯೋ ಅಷ್ಟೇ ನನಗೂ ಇದೆ. ನೀನು ಈ ಹೊಸ ಸಂಬಂಧವನ್ನು ಒಪ್ಪಿಕೊಂಡರೆ ಅಮ್ಮನನ್ನು ನಿನ್ನ ಜೊತೆ ಪಡೆಯುವುದರಿಂದ ನನಗೆ ತುಂಬಾ ಸಂತೋಷವಾಗುತ್ತದೆ. ನಿನ್ನ ಅಪ್ಪನ ಅಕಾಲಿಕ ನಿಧನದ ನಂತರ ಇಷ್ಟು ವರ್ಷಗಳ ತಪಸ್ಸಿನಿಂದ ನೀನು ನಿರ್ಮಿಸಿಕೊಂಡ ಆತ್ಮಗೌರವದ ಶಿಲೆಯನ್ನು ನಾನು ಒಡೆಯಲು ಬಯಸುವುದಿಲ್ಲ. ಹೌದು, ಆ ಶಿಲೆಯಲ್ಲಿ ಒಂದು ದ್ವಾರ ಸಿಕ್ಕರೆ ನಾನು ಮತ್ತು ತನ್ವಿ ಅದರ ಮೂಲಕ ನಿಮ್ಮ ಬಳಿ ಬರಲು ಖಂಡಿತ ಬಯಸುತ್ತೇವೆ.
ಇದನ್ನೆಲ್ಲ ಕೇಳಿ ಪಾಯಲ್ ಮನಸ್ಸು ಕರಗಿತು. ಆದಿ ಒಂದು ಹಳೆಯ ಡೈರಿಯನ್ನು ಅವಳ ಕಡೆಗೆ ಚಾಚಿದನು. ಮೊದಲ ಪುಟದಲ್ಲಿ ಒಂದು ಸಣ್ಣ ಕವಿತೆ ಬರೆದಿತ್ತು. ಸರಸ್ವತಿಯೆಂದು ಕರೆಯಲೋ, ದೇವತೆಯೆಂದು ಕರೆಯಲೋ ಅಥವಾ ಸುಂದರಿಯೆಂದು ಕರೆಯಲೋ ನೀವೇ ಹೇಳಿ. ಕೆಳಗೆ ಬರೆದಿತ್ತು, ಪಾಯಲ್ಗಾಗಿ. ಈ ಪಂಕ್ತಿಗಳನ್ನು ಪಾಯಲ್ ಎಂದಿಗೂ ಓದಿರಲಿಲ್ಲ. ಅದರಲ್ಲಿ ಆ ವರ್ಷದ ದಿನಾಂಕವಿತ್ತು. ಅವಳು 8ನೇ ತರಗತಿಯಲ್ಲಿದ್ದಾಗ ಬರೆದ ಡೈರಿ. ಡೈರಿ ಮುಚ್ಚಿ ಪಾಯಲ್ ಆದಿಯತ್ತ ನೋಡಿದಳು. ನಂತರ ನಿಧಾನವಾಗಿ ಹೇಳಿದಳು, ಆದಿಯ. ಅವಳು ತನ್ನ ಒಪ್ಪಿಗೆಯನ್ನು ನೀಡುತ್ತ ಆದಿಯ ಕೈಗಳನ್ನು ತನ್ನ ಅಂಗೈಯಲ್ಲಿ ಇಟ್ಟುಕೊಂಡಳು. ಆ ಕ್ಷಣದಲ್ಲಿ ನೋವಿನ ಹೊರತಾಗಿಯೂ ಪಾಯಲ್ನ ಮುಖದಲ್ಲಿ ಒಂದು ನಗು ಇತ್ತು. ಈ ಹೊಸ ಸಂಬಂಧವನ್ನು ಒಪ್ಪಿಕೊಂಡು ಸಿಕ್ಕ ನಗು ಅದು. ಆದಿಯ ಕಣ್ಣುಗಳಲ್ಲಿ ಸಂತೋಷದ ಕುಟುಂಬದ ಕನಸುಗಳು ಮಿಂಚಿದವು. ಕತೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ. ಚಾನೆಲ್ಗೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ. ಹೊಸ ಕಥೆಯೊಂದಿಗೆ ಮತ್ತೆ ಭೇಟಿಯಾಗೋಣ. ಅಲ್ಲಿಯವರೆಗೂ ಧನ್ಯವಾದಗಳು.